ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ನಮ್ಮ ಕರ್ಮ ನಮ್ಮ ಕರ್ಮ ನಮ್ಮ ಕರ್ಮ. ನಾವು ಏನು ಕೆಲಸ ಹುಡುಕಿದ್ರು, ಏನು ಕೆಲಸ ನಮಗೆ ಸಿಕ್ಕಿದ್ರು, ಆ ಕೆಲಸದಲ್ಲಿ ನಾವು ಉದ್ಧಾರ ಆಗಲೇ ಇಲ್ಲ ಅನ್ನೋ ಒಂದು ಮಾತು ಎಲ್ಲರಿಗೂ ಕಾಡುತ್ತೆ. ಅದು ಸಾಮಾನ್ಯ ಒಬ್ಬ ಕೂಲಿ ಮಾಡೋನಿರ್ಬೋದು, ಸಣ್ಣ ಒಂದು ಸೈಕಲ್ ತರಕಾರಿ ಬಂಡಿ ಇಟ್ಕೊಂಡು ತರಕಾರಿ ವ್ಯಾಪಾರ ಮಾಡೋರಿರ್ಬೋದು, ಅಥವಾ ಒಂದು ಸಣ್ಣ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋರಿರ್ಬೋದು, ಅಥವಾ ಒಂದು ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡೋರಿರ್ಬೋದು, ಅಥವಾ ದೊಡ್ಡ ಅಂಗಡಿ ದೊಡ್ಡ ಹೋಟ್ಲಲ್ಲಿ ಕೆಲಸ ಮಾಡೋರಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸರ್ಕಾರಿ ಕೆಲಸನೋ, ಖಾಸಗಿ ಫ್ಯಾಕ್ಟ್ರಿನೋ, ಅಂದರೆ ಇಂಡಸ್ಟ್ರಿನಲ್ಲೋ, ಅಥವಾ ಯಾವುದಾದ್ರೂ ಒಂದು ಸಂಶೋಧನೆ ಮಾಡೋರು ಇರ್ಬೋದು. ಒಟ್ಟಾರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಮಾತೆ, ಏನಪ್ಪ ಅಂದರೆ ನಾವು ಎಷ್ಟು ಕಷ್ಟಪಟ್ಟರೂ ಉದ್ಧಾರ ಆಗಲಿಲ್ಲ, ಎಷ್ಟು ಕಷ್ಟಪಟ್ಟರೂ ಮೇಲೆ ಬರೋಕ್ಕಾಗ್ತಿಲ್ಲ. ಏನು ಮಾಡೋದು? ಅದೇ ನೋಡಿ, ಪಕ್ಕದಲ್ಲಿ ಇವರು ಈ ಕಡೆ ಇರೋರು, ಈ ಕಡೆ ಇರೋ ಮನೆಯವರು, ಆ ಕಡೆ ಇರೋ ಮನೆಯವರು, ನಮ್ಮ ಮನೆ ಮುಂದೆ ಇರೋರು, ನಮ್ಮ ಮನೆ ಹಿಂದೆ ಇರೋರು, ಅಥವಾ ನಮ್ಮ ಫ್ರೆಂಡ್ಸ್ ಯಾರೋ, ಅಥವಾ ನಮ್ಮ ಶತ್ರುಗಳು ಯಾರೋ, ನಮ್ಮ ಶತ್ರುಗಳಿರ್ತಾರಲ್ಲ ಅವರು, ನಮಗಾಗದೇ ಇರೋರು, ಅವ್ರು ನೋಡಿ ಟೂ ವೀಲರ್ ತೊಗೊಂಡ್ರು, ಕಾರ್ ತೊಗೊಂಡ್ರು, ಆಸ್ತಿ ಮಾಡಿದ್ರು, ಸೈಟ್ ಮಾಡಿದ್ರು, ಮನೆ ಕಟ್ಟಿದ್ರು, ಆಮೇಲೆ ಅವ್ರಿಗೆ ಕೆಲಸ ಸಿಕ್ತು, ಸರ್ಕಾರಿ ಕೆಲಸ ಸಿಕ್ತು, ಬೇಜಾನ್ ದುಡ್ಡಿದೆ, ಬೇಜಾರು ಬಂಗಾರದ ಒಡವೆಗಳಿದೆ ಅವ್ರ ಹತ್ರ, ಎಷ್ಟೆಷ್ಟೋ ಮಾಡಿಬಿಟ್ರು. ಮೊದಲು ಅವ್ರಿಗೇನೂ ಇರಲಿಲ್ಲ. ಈ ಮಧ್ಯೆ ಜಸ್ಟ್ 1 ವರ್ಷ 2 ವರ್ಷ 3 ವರ್ಷದಿಂದ ಎಷ್ಟೆಲ್ಲ ಆಸ್ತಿ ಮಾಡಿದ್ರು ಅವರು. ಮತ್ತು ಅವರು ಬರೀ ಪಾಪಿಗಳವರು, ಬರೀ ಪಾಪ ಮಾಡ್ತಾರೆ. ಇವ್ರನ್ನ ಚಿಕ್ಕಾಪಟ್ಟೆ ಬೈತಾರೆ, ಇವ್ರ ಮೇಲೆ ವಾರಕ್ಕೊಂದು ಜಗಳ ಆದರೂ ಅವ್ರದ್ದು ಇರುತ್ತೆ, ಕಿತ್ತಾಟ ಇರುತ್ತೆ. 1 2 3 4 ಬಾರಿ ಪೊಲೀಸ್ ಸ್ಟೇಷನ್ ಮೆಟ್ಲೇ ಹತ್ತು ಬಂದಿದ್ದಾರೆ. ಯಾವಾಗಲೂ ಕೆಟ್ಟ ಕೆಲಸನೇ ಅವ್ರು ಮಾಡೋದು. ಕೊಟ್ಟವ್ರು ಆಡ್ಬೇಕು, ಕೊಡಲ್ಲ, ಮೋಸ ಮಾಡ್ತಾರೆ, ಚೀಟಿಂಗ್ ಮಾಡ್ತಾರೆ. ಆದರೆ ಅವರೇ ಉದ್ಧಾರ ಆಗ್ತಾರೆ. ಯಾಕೆ ದೇವರೇ, ನಾವು ಯಾವ ತಪ್ಪು ಮಾಡ್ತಿಲ್ಲ, ಯಾವ ಪಾಪನೂ ನಾವು ಮಾಡ್ತಿಲ್ಲ, ನಾವು ಯಾಕೆ ಉದ್ಧಾರ ಆಗ್ತಿಲ್ಲ ದೇವರೇ? ಈ ರೀತಿ ಸಾಕಷ್ಟು ಮಂದಿ ಪರಿತಪಿಸ್ತಿರ್ತಾರೆ, ವಿಲವಿಲ ಅಂತ ಒದ್ದಾಡ್ತಿರ್ತಾರೆ. ಇದು ಸಾಮಾನ್ಯ. ಬರೀ ನೋಡಿ ಇವರೇ, ಇದು ಬರೀ ಸಾಮಾನ್ಯ ಸಂಸಾರ ಮಾಡೋವ್ರಿಗಷ್ಟೇ ಅಲ್ಲ ಈ ಕಷ್ಟ, ನಮ್ಮಂಥ ಸಾಧುಗಳಿಗೂ ಕೂಡ ಈ ಕಷ್ಟ ಇದೆ. ನೀವು ನೋಡಿರ್ಬೋದು, ಎಷ್ಟೋ ಜನ ನಮ್ಮಂಥ ಸ್ವಾಮೀಜಿಗಳು ಕಾವಿ ಬಟ್ಟೆ ಹಾಕೊಂಡಿರ್ತಾರೆ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಆಮೇಲೆ ಜೈಲು ಸೇರಿರ್ತಾರೆ. ಸೆಂಟ್ರಲ್ ಜೈಲು, ಅಂಥ ಜೈಲು, ಇಂಥ ಜೈಲು ಅಂತ. ಅವರವರು ಅಪರಾಧಗಳ ಮೇಲೆ ಅವರಿಗೆ ಶಿಕ್ಷೆ ಆಗಿರುತ್ತೆ. ಸಾಕಷ್ಟು ಮಂದಿ ಕಾವಿ ಬಟ್ಟೆ ಹಾಕಿರೋರು. ಇನ್ನೂ ಕೆಲವರು ಮಠಗಳಲ್ಲಿರೋರು ಸಾಕಷ್ಟು ಕೇಸುಗಳು, ಆಸ್ತಿ ಬಗ್ಗೆ ಇರ್ಬೋದು, ಬೇರೆ ಯಾವುದೋ ಒಂದು ಕೇಸ್ ಇರ್ಬೋದು, ಕೋರ್ಟುಗಳು ಅಲ್ಲಿ ತರ್ತಾರೆ, ಕೋರ್ಟ್ ಮೆಟ್ಲತ್ತಿ ಕೋರ್ಟ್ ಅಲ್ಲಿ ತರ್ತಾರೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ತರ್ತಾರೆ. ಅಂಥವರು ಆರಾಮಾಗಿ ಕಾರಲ್ಲಿ ಓಡಾಡ್ತಾರೆ, ಹೆಲಿಕಾಪ್ಟರಲ್ಲಿ ಓಡಾಡ್ತಾರೆ, ಪ್ಲೇನಲ್ಲಿ ಓಡಾಡ್ತಾರೆ. ಪಬ್ಲಿಸಿಟಿನೂ ಟಿ ವಿಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಿರುತ್ತೆ, ಪೇಪರ್ನಲ್ಲಿ ಅಲ್ವಾ? ಬರೀ ಸಾಧುಗಳಿಗೂ ಈ ಕಷ್ಟ ಇದೆ, ಸಂಸಾರಿಗಳಿಗೂ ಈ ಕಷ್ಟ ಇದೆ. ಹಾಗೆ ಕೆಲಸ ಮಾಡೋ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೂ ಕೆಲವರಿಗೆ ಪಾಪ, ಕೆಲವರು ಆಫೀಸ್ಗಳಲ್ಲಿ ಲಂಚನೇ ತಗೊಳ್ಳಲ್ಲ. ಅವರು ಉದ್ಧಾರನೇ ಆಗಿರಲ್ಲ ಪಾಪ. ಅದೇ ಕೆಲವರು ಲಂಚ ತಗೊಳ್ತಾರೆ, ಇನ್ನೂ ಏನೇನೋ ಮಾಡ್ತಾರೆ. ಅವ್ರು ನೋಡಿ ಹೆಂಗೆ ಉದ್ಧಾರ ಆಗಿರ್ತಾರೆ. ಇಲ್ಲಿ ಏನಪ್ಪ ಅಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಉದ್ಧಾರ ಆಗಲಿಲ್ಲ, ನಾನು ಪಾಪ ಮಾಡಲ್ಲ, ಏನೂ ಇಲ್ಲ, ನಾನು ಉದ್ಧಾರ ಆಗಲಿಲ್ಲ ಅಂತ ನೀವು ಅನ್ಕೊತೀರ. ಆದರೆ ಅವರು ಏನೇನೋ ಮಾಡ್ತಾರೆ, ಪಾಪ ಕೆಲಸಗಳು ನೋಡಿ ಅವರೇ ಉದ್ಧಾರ ಆಗ್ತಾರೆ, ದೇವರು ಅವ್ರಿಗೆ ಒಳ್ಳೇದು ಮಾಡ್ತಾನೆ, ನಾವು ಮಾಡ್ತಿಲ್ಲ ಅಂತ ನೀವು ಅನ್ಕೊತೀರ. ನೋಡಿ, ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ. ಏನಪ್ಪ ಅಂದರೆ, ನೋಡಿ ಇವರೇ, ಪ್ರಾರಂಭದಲ್ಲಿ ಒಳ್ಳೆಯವ್ರಿಗೆ ತುಂಬ ಕಷ್ಟಗಳು. ಪ್ರಾರಂಭದಲ್ಲಿ ಒಳ್ಳೆಯವ್ರಿಗೆ
ತುಂಬ ಕಷ್ಟಗಳಿರುತ್ತೆ. ಅದೇ ನೋಡಿ ಪ್ರಾರಂಭದಲ್ಲಿ ಅಂದರೆ ಗಟ್ಟಿಮುಟ್ಟಾಗಿರೋವಾಗ, ಗಟ್ಟಿಮುಟ್ಟು ಅಂದರೆ ಏನು ಹೇಳಿ, ಶಕ್ತಿ ಇರೋವಾಗ ಒಂದು 45 ವರ್ಷ ಒಳಗೆ, 55 ವರ್ಷ ಒಳಗೆ ಕೆಳಗಡೆ ಇರೋರು ಅಂದರೆ 30 ವರ್ಷ, 35 ವರ್ಷ, 40 ವರ್ಷ, ಆ ಟೈಮಲ್ಲಿ ಎಷ್ಟೇ ಪಾಪ ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲ್ಲ, ಅಷ್ಟು ಈಸಿಯಾಗಿ ಶಿಕ್ಷೆ ಆಗಲ್ಲ. ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಬೇರೆಯವರು ಅವ್ರಿಗೆ ಸಾಲ ಎಲ್ಲ ಕೊಡ್ತಾರೆ, ಸಾಲನೂ ಕೊಡ್ತಾರೆ ಬೇರೆಯವರು ಅವ್ರಿಗೆ ರೆಸ್ಪೆಕ್ಟು ಕೊಡ್ತಾರೆ. ಆದರೆ ಇವರು ಮಾತ್ರ ಕೆಟ್ಟದ್ದು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಮೋಸ ಮಾಡ್ತಾರೆ, ತಿಂತಾರೆ, ಕುಡಿತಾರೆ, ಆಸ್ತಿ ಮಾಡ್ತಾರೆ, ಅದು ಇದು ಮಾಡ್ತಾರೆ. ಒಳ್ಳೆ ಪೊಲಿಟಿಕಲ್ ಲೀಡ್ರ್ ಕೂಡ ಆಗಿಬಿಡ್ತಾರೆ ಕೆಲವು ಸಾರಿ. ಅಥವಾ ಆಫೀಸರ್ ಆಗಿದ್ದರೆ ಒಳ್ಳೆ ಆಫೀಸರು, ಪ್ರಮೋಷನ್ ಮೇಲೆ ಪ್ರಮೋಷನ್, ಒಳ್ಳೆ ಆಫೀಸರ್, ಮೇಲ್ಗಡೆ ಹೊರಟಾಗ್ತಾರೆ ಆಫೀಸರು. ಅದೇ ನಿಯತ್ತಾಗಿ ಕೆಲಸ ಮಾಡೋನು 20 ವರ್ಷ ಆಗಲಿ, 30 ವರ್ಷ ಸರ್ವಿಸ್ ಆಗಲಿ, 40 ವರ್ಷ ಸರ್ವಿಸ್ ಆಗಲಿ, ಅವನು ಮುದುಕ ಆಗ್ಬಿಡಲಿ, ನಮ್ಮಷ್ಟು ವಯಸ್ಸು ಮುದುಕ ಆಗ್ಬಿಡಲಿ, ಪಾಪ ಅವನು ಫಸ್ಟು ಯಾಕೆ ಕೆಳಗಡೆ ಇದ್ನೋ, ಫಸ್ಟು ಯಾವಾಗ ಕೆಲಸಕ್ಕೆ ಸೇರಿದ್ನೋ, ಯಾವ ಲೆವೆಲಲ್ಲಿ ಯಾವ ರೇಂಜಲ್ಲಿದ್ನೋ, ಪಾಪ ಅವನು ಅಲ್ಲೇ ಇರ್ತಾನೆ. ಯಾಕೆ ಅಂದರೆ ಅವನು ಒಳ್ಳೆ ರೀತಿಯಲ್ಲಿ ಹೋಗ್ತಾನೆ, ಯಾರಿಗೂ ಅವನು ತಲೆ ಬಗ್ಸೋದಿಲ್ಲ. ಮೇಲಿನ ಆಫೀಸರ್ಗಳು ಒಳ್ಳೆಯವರಾಗಿದ್ದರೆ ತಲೆ ಬಗ್ಸ್ತಾನೆ ಅವನು. ಅದೇ ಮೇಲಿನ ಆಫೀಸರ್ಗಳು ಕೆಟ್ಟವರಾಗಿದ್ದರೆ ಅವ್ರಿಗೆ ಅವನು ತಲೆ ಬಗ್ಸೋದಿಲ್ಲ, ನಿಯತ್ತಾಗಿ ಕೆಲಸ ಮಾಡ್ತಾನೆ. ಅದಕ್ಕೆ ಈ ಮೇಲಿನ ಆಫೀಸರ್ಗಳು ಅವನಿಗೆ ಪ್ರಮೋಷನ್ ಮಾಡೋದಿಲ್ಲ, ಪ್ರಮೋಷನ್ಗೆ ಕೋಪ್ರೇಟ್ ಮಾಡೋದಿಲ್ಲ. ಅದೇ ಯಾರು ಮೇಲಿನ ಆಫೀಸರ್ಗಳದ್ದೆಲ್ಲ ತೊಳಿತಾರೆ, ಅವ್ರದ್ದು ಕೆಲಸ ಮಾಡ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ, ಅವ್ರಿಗೆ ಮೇಲಿನ ಆಫೀಸರ್ಗಳು ಪ್ರಮೋಷನ್ ಮೇಲೆ ಪ್ರಮೋಷನ್ ಮಾಡ್ತಾರೆ. ಇದು ಎಲ್ಲ ಕಡೆ ಇದೆ, ಜೈಲುಗಳಲ್ಲೂ ಇದೆ, ಜೈಲುಗಳಲ್ಲೂ ಕೂಡ ಇದೆ, ಎಲ್ಲ ಆಫೀಸ್ಗಳಲ್ಲೂ ಇದೆ, ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ, ಇದು ಹೋಟ್ಲುಗಳಲ್ಲೂ ಇರುತ್ತೆ. ಮೇಲಿನ ಆಫೀಸರ್ ಕೆಟ್ಟವನಾಗಲಿ ಒಳ್ಳೆಯವನಾಗಲಿ ಅವನ ಕಡೆ ನಾವು ಇರಬೇಕು, ಆವಾಗ ನಮಗೆ ಸ್ವಲ್ಪ ಉದ್ಧಾರ ಆಗ್ತೀವಿ ಅನ್ನೋದೊಂದು ಇದೆ. ಎಲ್ಲಿವರೆಗೂ ಉದ್ಧಾರ ಆಗ್ತಾರೆ ನೋಡೋಣವಾ? ಈಗ ಕೆಟ್ಟವರು ಉದ್ಧಾರ ಆಗ್ತಾರೆ ಎಲ್ಲಿವರೆಗೂ ಗೊತ್ತಾ? 60 ವರ್ಷವರೆಗೂ. ಎಷ್ಟು? 60 ವರ್ಷವರೆಗೂ ಉದ್ಧಾರ ಆಗ್ತಾರೆ. ಆಮೇಲೆ ನೋಡಿ ಅವ್ರಿಗೆ ರೋಗಗಳು ಬರುತ್ತೆ ಖಂಡಿತ. ಅವ್ರ ಮನೆಯವರಿಗೆ, ಮಕ್ಕಳಿಗೆ ಇರ್ಬೋದು, ಇನ್ನೊಬ್ರು ಕೆಲವರು ಮಕ್ಕಳನ್ನೇ ಕಳ್ಕೊಬಿಡ್ತಾರೆ, ಆಕ್ಸಿಡೆಂಟಲ್ಲಿರ್ಬೋದು, ಅಥವಾ ಅವ್ರ ಮಕ್ಕಳಿಗೆ ಏನೋ ಒಂದು ಕಿಡ್ನಿ ಫೈಲರ್ ಆಗ್ಬೋದು, ಬ್ರೈನ್ ಪ್ರಾಬ್ಲಮ್ ಆಗ್ಬೋದು. ನೀವೆಲ್ಲ ನೋಡಿರ್ತೀರ, ಸಾಕಷ್ಟು ಗೊತ್ತಿರುತ್ತೆ ನಮಗೆ. ಇರೋ ಒಬ್ಬ ಮಗನೂ ಅವ್ರು ಕಳ್ಕೊಬಿಡ್ತಾರೆ ಅವರು. ಒಂದು ವೇಳೆ 2 ಮಕ್ಕಳಿದ್ರೆ ಅದರಲ್ಲಿ ಯಾರೊಬ್ಬ ಬುದ್ಧಿವಂತ ಇರ್ತಾನೆ, ತುಂಬ ಬುದ್ಧಿವಂತ, ಅಂಥವನ್ನು ಕಳ್ಕೊಬಿಡ್ತಾರೆ ಅವರು, ಬುದ್ಧಿವಂತನ. ಇನ್ನು ದಡ್ಡನ್ನು ಮಾತ್ರ ಹಂಗೆ ಉಳ್ಕೊಂಡಿರ್ತಾನೆ. ನೀವು ನೋಡ್ಬೋದು ಇಲ್ಲಿನ ರಾಜಕೀಯ ವ್ಯಕ್ತಿಗಳದ್ದು ಅದೇ, ಒಳ್ಳೆ ಚೀಫ್ ಮಿನಿಸ್ಟರ್ಗಳದ್ದು ಅದೇ ಕಥೆನೇ ಇಲ್ಲಿ ಕರ್ನಾಟಕದಲ್ಲಿ. ಹಾಗೆ ಎಲ್ಲ ಕಡೆ ಕೆಟ್ಟವ್ರಿಗೆ ಪ್ರಾರಂಭದಲ್ಲಿ ಒಳ್ಳೆಯದಾಗುತ್ತೆ ಅಷ್ಟೇ, ಆಮೇಲೆ ಆಗಲ್ಲ ಇವರೇ. ಆಮೇಲೆ ಅವ್ರಿಗೆ ವಯಸ್ಸಾದ್ಮೇಲೆ ಶರೀರ ತುಂಬ ವೀಕ್ ಆಗಿರುತ್ತೆ. ಆ ಟೈಮಲ್ಲಿ ಯಾರು ಸಾಲನೂ ಕೊಡಲ್ಲ, ಅವ್ರನ್ನ ನಂಬಿ ಸಾಲ ಕೊಡಲ್ಲ. ಯಾಕಂದರೆ ಅವ್ರ ವಯಸ್ಸಾಗಿದೆ, ಕೊಟ್ಟಿದ್ದ ದುಡ್ಡು ವಾಪಸ್ ಬರುತ್ತೆ ಇಲ್ಲೋ ಅಂತ ಯಾರೂ ಸಾಲ ಕೊಡಲ್ಲ. ಅವ್ರಿಗೇನಾದರೂ ರೋಗ ಬರುತ್ತಲ್ಲ ವಯಸ್ಸಾದ್ಮೇಲೆ, ಆ ರೋಗನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಫಾರ್ ಎಕ್ಸಾಂಪಲ್ ಶುಗರ್ ಇರ್ಬೋದು, BP ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ನೇನೋ ಕರುಳು ಕ್ಯಾನ್ಸರ್ ಇರ್ಬೋದು, ಇನ್ನೇನೋ ಇರ್ಬೋದು. ಡಾಕ್ಟರು ಒಳ್ಳೆ ಇಂಜೆಕ್ಷನ್ ಕೊಡಬೇಕಾಗ್ತದೆ ನೋವು ಹೋಗೋಕ್ಕೆ, ಆ ನೋವು ನಿವಾರಣೆ ಆಗೋಕ್ಕೆ ಒಳ್ಳೆ ಇಂಜೆಕ್ಷನು, ಒಳ್ಳೆ ಮಾತ್ರೆ ಕೊಡಬೇಕು. ಅಂದರೆ ಡೋಸೇಜು ಜಾಸ್ತಿ ಕೊಡಬೇಕಾಗುತ್ತೆ. 6 mgಗಿಂತ ಜಾಸ್ತಿ ಕೊಡಬೇಕಾಗುತ್ತೆ ಡೋಸೇಜು. 600 mgಗಿಂತ ಜಾಸ್ತಿ ಕೊಡಬೇಕಾಗುತ್ತೆ ದೊಡ್ಡವರಿಗೆ ಡೋಸೇಜು. ಅವಾಗೇನಾಗ್ತದೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ. ಅದಕ್ಕೆ ಡಾಕ್ಟ್ರ್ ಏನು ಮಾಡ್ತಾರೆ, ಆ ಡೋಸೇಜ್ ಕೊಡಲ್ಲ, 600ಗಿಂತ ಕೆಳಗೆ ಕೊಡೋಕೆ ಹೋಗ್ತಾರೆ, ಅಥವಾ 600 ಕೊಡ್ತಾರೆ. ಅಷ್ಟು ಕೊಟ್ಟರೆ ಇವ್ರ ನೋವು ಹೋಗೋದಿಲ್ಲ, ನೋವು ನಿವಾರಣೆ ಆಗಲ್ಲ. ಯಾಕಂದರೆ ಇವ್ರ ನೋವು ಏನೇನೋ ನೋವು ಶರೀರದಲ್ಲಿ, ನರಗಳು ನೋವು, ಮೂಳೆಗಳ ನೋವು, ಕರುಳಲ್ಲಿ ಏನೋ ಹುಣ್ಣಾಗಿರುತ್ತೆ ಅದು ನೋವು, ಕಿಡ್ನಿಯಲ್ಲಿ ಪ್ರಾಬ್ಲಮ್ ಅದು ನೋವು, ಇನ್ನೂ ಏನೇನೋ ನೋವಿರುತ್ತೆ ಅವ್ರಿಗೆ. ಹಾರ್ಟು ಪ್ರಾಬ್ಲಮ್ ಇರ್ಬೋದು, ಶ್ವಾಸಕೋಶದ ಪ್ರಾಬ್ಲಮ್ ಇರ್ಬೋದು, ಇನ್ನೂ ಏನೇನೋ ಪ್ರಾಬ್ಲಮ್ಗಳಿರುತ್ತೆ. ಅದೆಲ್ಲ ನಿವಾರಣೆ ಆಗಬೇಕಾದ್ರೆ ಡೋಸೇಜ್ ಜಾಸ್ತಿ ಇರೋದೇ ಕೊಡಬೇಕು. ಡೋಸೇಜ್ ಜಾಸ್ತಿ ಇರೋದು ಕೊಟ್ಟರೆ ಅವರು ಪ್ರಜ್ಞೆ ತಪ್ಪಿದೋಗ್ಬಿಡ್ತಾರೆ, ಸತ್ತೇ ಹೋಗ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಅದಕ್ಕೆ ಡಾಕ್ಟ್ರು ಮೊದಲೇ ಹೇಳ್ತಾರೆ, ನೋಡಿ ವಯಸ್ಸಾಗಿದೆ, ನಾವು ಈ ರೀತಿ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ನಾವು ಇಷ್ಟು ಜಾಸ್ತಿ ಡೋಸೇಜ್ ಕೊಟ್ಟಿಲ್ಲ ಅಂದರೆ ಇವ್ರಿಗೆ ನೋವು ಕಡಿಮೆ ಆಗಲ್ಲ. ಇನ್ನೇನು ಅವ್ರು ಕೊಡೋ ಇಂಜೆಕ್ಷನು ಮಾತ್ರ ರೋಗ ವಾಸಿ ಆಗೋಕ್ಕಲ್ಲ, ನೋವು ಕಡಿಮೆ ಆಗೋಕ್ಕೆ ಕೊಡೋದು ಇಂಜೆಕ್ಷನು ಮಾತ್ರ. ಇದೆಲ್ಲ
ನಿಮಗೆ ಗೊತ್ತಿರ್ಬೋದು, ತಲೆನೋವು, ಜ್ವರ ಇದೆಲ್ಲ ಏನು ಆಗ ಸದ್ಯಕ್ಕೆ ನೋವು ಕಡಿಮೆ ಆಗೋಕ್ಕಷ್ಟೇ. ಜ್ವರ ಎಲ್ಲ ಹಂಗೆ ಇರುತ್ತೆ, ಜ್ವರ ನಿವಾರಣೆ ಆಗೋಲ್ಲ. ತಲೆನೋವು ಹಂಗೆ ಇರುತ್ತೆ, ಅದು ನಿವಾರಣೆ ಆಗೋಲ್ಲ. ಅದು 2-3 ದಿನ ಬೇಕು, ಇಲ್ಲ 1 ವಾರನೇ ಬೇಕು ಅದು ವಾಸಿ ಆಗೋಕ್ಕೆ. ಆದರೆ ನಾವು ಮಾತ್ರೆ ತೊಗೊಂಡ್ಬಿಟ್ರೆ ಏನಾಗುತ್ತಂದರೆ ನಮ್ಮ ನರಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಆವಾಗ ನಮಗೆ ಆ ನೋವು ಗೊತ್ತಾಗಲ್ಲ. ಆ ಜ್ವರ ಹಂಗೆ ಇರುತ್ತೆ, ತಲೆನೋವು ಹಂಗೆ ಇರುತ್ತೆ, ಆದರೆ ಅದು ನಮ್ಗೆ ಗೊತ್ತಾಗಲ್ಲ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಮಾತ್ರೆ, ಇಂಜೆಕ್ಷನು, ಡಾಕ್ಟ್ರು ಇವೆಲ್ಲ ಕೊಡೋದು ನಮಗೆ ಅಷ್ಟೇ ಹೊರ್ತು ಬೇರೆ ಇನ್ನೇನಲ್ಲ. ಕೆಲವು ಮಾತ್ರೆಗಳು, ಕೆಲವು ಔಷಧಿಗಳು ರೋಗ ವಾಸಿ ಆಗಲಿಕ್ಕೆ ಇರ್ತವೆ ಕೆಲವೊಂದು, ಅಂದರೆ ಗಾಯ, ಹುಣ್ಣು ಇವಿರ್ತಾವಲ್ಲ ಆವಾಗಲೇ. ಅಷ್ಟು ಬಿಟ್ಟರೆ ಎಲ್ಲ ಅದಕ್ಕೆ. ಈಗೇನಾಯಿತು, ಆ ಕೆಟ್ಟವ್ರಿಗೆ 60 ವರ್ಷ ಆದಮೇಲೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಈ ಇಂಜೆಕ್ಷನು ಮಾತ್ರೆ ಡೋಸೇಜ್ ತಡ್ಕೊಳಕ್ಕಾಗಲ್ಲ, ಈ ಕಡೆ ರೋಗ ವಾಸಿ ಆಗಲ್ಲ. ನೋಡಿರಿ ಹೆಂಗಿರುತ್ತೆ ಅವ್ರ ಪರಿಸ್ಥಿತಿ. ಆವಾಗ ಅವ್ರಿಗೆ ನರಕ 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 ನರಕ. ಹಾಸ್ಪಿಟ್ಲಲ್ಲೂ ಅಡ್ಮಿಂಟ್ ಆಗ್ತಾರೆ, ವಾಸಿ ಆಗಲ್ಲ. ಮನೆಗೂ ಬರ್ತಾರೆ, ಮನೆಯಲ್ಲೂ ವಾಸಿ ಆಗಲ್ಲ. ಊಟನೂ ತಿನ್ನೋಂಗಿಲ್ಲ. ಊಟ ಜಾಸ್ತಿ ತಿಂದರೆ ಅವ್ರಿಗೆ ಕಷ್ಟ, ಹೇಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಮೋಷನ್ ಆಗ್ತಾ ಇರುತ್ತೆ, ಏನೇನೋ ಪ್ರಾಬ್ಲಮ್. ಅವ್ರ ಮನೆಯವ್ರು ಏನು ಮಾಡ್ತಾರೆ, ಹೆಂಡ್ತಿ ಮಕ್ಳು ಯಾರು ಇರ್ತಾರೆ ಸ್ವಲ್ಪ ನೋಡ್ತಾರೆ. ಅವ್ರೇನು ಮಾಡೋಕ್ಕಾಗುತ್ತೆ, ಇವ್ರ ಕಷ್ಟ ಇವ್ರು ಅನುಭವಿಸ್ಬೇಕು, ಮಾಡಿದ ಪಾಪ ಅಲ್ವಾ. ಹಿಂಗೆ ಕೆಟ್ಟವ್ರಿಗೆ ವಯಸ್ಸಾದಮೇಲೆ ಒಬ್ಬ ಡಾಕ್ಟ್ರು ಕೂಡ ಅವ್ರನ್ನ ಕಾಪಾಡಲ್ಲ, ದೇವರು ಕಾಪಾಡಲ್ಲ. ಯಾಕಂದರೆ ಅವ್ರ ಪಾಪದ ಕೂಡ ತುಂಬಿರುತ್ತೆ. ಅದೇ ಒಳ್ಳೆಯವ್ರಿಗೆ ಹಂಗಿಲ್ಲ ನೋಡ್ರಿ. ಪ್ರಾರಂಭದಲ್ಲೇ ಆಸ್ತಿ ಮಾಡದೇ ಇರ್ಬೋದು, ಆದರೆ ಜನ ಒಳ್ಳೆಯವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಪ್ರಾರಂಭದಲ್ಲಿ, ಆದರೆ ಒಂದು ಸ್ವಲ್ಪ ಗೌರವ ಇರುತ್ತೆ. ಆಮೇಲೆ ಒಳ್ಳೆಯವರು ಸ್ವಲ್ಪ ಸಂಪಾದನೆ ಮಾಡಿಕೊಂಡು ಆಮೇಲೆ ಒಂದು 2 ವೀಲರು, ಆಮೇಲೆ ಒಂದು ಕಾರು, ಒಂದು ಸೈಟು, ಒಂದು ಮನೆ ಅಂತ ಕಟ್ಕೊಳ್ತಾರೆ. ಸ್ವಲ್ಪ ಸಾಕಷ್ಟೇ ಸಾಕು ಈ ಜನ್ಮಕ್ಕೆ ಅಲ್ವಾ. ಏನೋ ಸರಳವಾದ ಜೀವನ, ಸರಳವಾದ ಕುಟುಂಬ, ಮಿತವಾದ ಜೀವನ ಅಲ್ವಾ, ಸಾಕಲ್ಲ. ಇನ್ನೇನು ಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗ್ತಾರೆ. ಒಳ್ಳೆಯವರಿಗೆ ಮರ್ಯಾದೆನೂ ಇರುತ್ತೆ, ಸಮಾಜದಲ್ಲಿ ಆರೋಗ್ಯನೂ ಇರುತ್ತೆ. ವಯಸ್ಸಾದಮೇಲೂ ಕೂಡ ಆರೋಗ್ಯ ಇರ್ತದೆ. ಮಕ್ಕಳು ಮರಿಯೆಲ್ಲ ಆರೋಗ್ಯದಿಂದ ಇರ್ತಾರೆ, ಒಳ್ಳೆ ವಿದ್ಯಾವಂತರಾಗಿರ್ತಾರೆ ಮಕ್ಕಳು. ಆದರೆ ಕೆಟ್ಟವ್ರಿಗೆ ಹಂಗಿರಲ್ಲ, ಲಾಸ್ಟಲ್ಲಿ ನರಕಾಯತನ ನೋಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಮಾಡೋ ಕೆಲಸಗಳಿರ್ತದಲ್ಲ, ಅದು ಒಳ್ಳೆಯ ಕೆಲಸಗಳಾಗಿರಬೇಕು. ಯಾರಾದರೂ ನಮ್ಮನ್ನು ಏನು ಕೆಲಸ ಮಾಡ್ತಾಯಿದ್ದೀಯಪ್ಪ ಅಂತ ಕೇಳಿದ್ರೆ, ನಾನು ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀನಿ, ಯಾವುದೋ ಒಂದು ಊದುಬತ್ತಿ ಫ್ಯಾಕ್ಟ್ರಿಯಲ್ಲಿದ್ದೀನಿ, ಯಾವುದೋ ಊದುಬತ್ತಿ ಫ್ಯಾಕ್ಟ್ರಿಯಲ್ಲಿದ್ದೀನಿ, ಸೋಪ್ ಫ್ಯಾಕ್ಟ್ರಿಯಲ್ಲಿದ್ದೀನಿ, ಅಥವಾ ಮೊಬೈಲ್ ತಯಾರು ಮಾಡ್ತಾರಲ್ಲ, ಮೊಬೈಲ್ ತಯಾರು ಮಾಡೋ ಫ್ಯಾಕ್ಟ್ರಿಯಲ್ಲಿದ್ದೀನಿ, ಕಂಪ್ಯೂಟರ್ ತಯಾರು ಮಾಡ್ತಾರಲ್ಲ ಫ್ಯಾಕ್ಟ್ರಿಯಲ್ಲಿದ್ದೀನಿ, ಅಥವಾ ಏನೋ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತೀನಿ, ಒಂದು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಪರವಾಗಿಲ್ಲ, ವಾಚ್ಮ್ಯಾನ್ ಕೆಲಸ ಆದರೂ ಮಾಡ್ಬೋದು, ಅದು ನೀಟಾಗಿರುತ್ತೆ. ನೀವೇನೇ ಕೆಲಸ ಮಾಡಿರಿ, ನೀವು ಹಾಕೋ ಡ್ರೆಸ್ಸು ನೀಟಾಗಿರಬೇಕು. ಅಲ್ಲಿ ನೀವು ಕೆಲಸ ಮಾಡ್ತೀರಲ್ಲ, ಅಲ್ಲಿ ಉಸಿರಾಡ್ತಿರಲ್ಲ, ನಿಮ್ಮ ಸುತ್ತಲೂ ಧೂಳು ದುಮ್ಮು ಇರಬಾರ್ದು, ಯಾವುದೇ ಗಬ್ಬು ವಾಸನೆ ಇರಬಾರ್ದು. ನಾರ್ತದಲ್ಲ ಗಬ್ಬು ವಾಸನೆ, ಈ ಮಾಂಸ ರಕ್ತ ಇರುತ್ತಲ್ಲ ಗಲೀಜು, ಆ ವಾಸನೆಗಳಿರಬಾರ್ದು. ಮಾಂಸ ರಕ್ತ ಇರೋಂಥ ವಿಕೃತ ಕೆಲಸ ಕಾರ್ಯಗಳು ನೀವು ಮಾಡಬಾರ್ದು. ಗೊತ್ತಾಯ್ತಲ್ಲ? ಹಿಂಸೆ ಕ್ರೌರ್ಯ ಇರ್ತಕ್ಕಂಥ ಯಾವ ಕೆಲಸನೂ ಮಾಡಬಾರ್ದು. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರಿ ಪರವಾಗಿಲ್ಲ, ಅಲ್ಲಿ ನಿಷ್ಠೆಯಿಂದ ಮಾಡಿ ಕೆಲಸನ. ಆಫೀಸುಗಳಲ್ಲಿ ಮಾಡಿ ನಿಷ್ಠೆಯಿಂದ ಮಾಡಿ, ಹೋಟ್ಲುಗಳಲ್ಲಿ ಮಾಡಿ ನಿಷ್ಠೆಯಿಂದ ಮಾಡಿ, ತರಕಾರಿ ವ್ಯಾಪಾರ ಮಾಡಿ, ಚಿಲ್ಲರೆ ಅಂಗಡಿ ಇಟ್ಕೊಳ್ಳಿ, ನಿಷ್ಠೆಯಿಂದ ಮಾಡಿ. ಆದರೆ ನೀವು ಮೋಸ ಮಾಡಬಾರ್ದು, ವ್ಯಾಪಾರದಲ್ಲಿ ಮೋಸ ಇರಬಾರ್ದು, ಸರ್ಕಾರಿ ಉದ್ಯೋಗ ಅಥವಾ ಆಫೀಸ್ ಉದ್ಯೋಗಗಳಲ್ಲಿ ಲಂಚ ತಗೋಬಾರ್ದು, ಕೋರ್ಟು ಕಚೇರಿಗಳಲ್ಲಿ ಚೀಟಿಂಗ್ ಮಾಡಬಾರ್ದು. ಲಾಯರ್ಗಳು ತಮ್ಮ ಗೆಲುವಿಗಾಗಿ, ತಮ್ಮ ಕಕ್ಷಿದಾರನ ಗೆಲುವಿಗಾಗಿ ಆತ್ಮಸಾಕ್ಷಿಯನ್ನು ಕೊಂದ್ಕೋಬಾರ್ದು. ಯಾವತ್ತೂ ನಾವು ಆತ್ಮಸಾಕ್ಷಿಯನ್ನು ಕೊಂದ್ಕೋಬಾರ್ದು. ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೀನಿ, ಆತ್ಮಸಾಕ್ಷಿಯನ್ನು ನಾವು ಕೊಂದ್ಕೊಂಡ್ರೆ, ಬೇರೆಯವ್ರಿಗೆ ಸುಳ್ಳು ಹೇಳಿದ್ರೆ, ನಮಗೆ ನಾವು ಸುಳ್ಳು ಹೇಳ್ದಂಗೆ, ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡಂಗೆ, ನಮಗೆ ನಾವೇ ವಂಚನೆ ಮಾಡ್ದಂಗೆ ಇನ್ನೊಬ್ಬರಿಗೆ ಸುಳ್ಳು ಹೇಳಿದ್ರೆ. ಯಾಕಂದರೆ ಆ ಸುಳ್ಳು ಅಂತ ಗೊತ್ತಾಗೋದು ಫಸ್ಟ್ ನಮಗೆ, ಹೇಳ್ತಾ ಇರೋದು ನಾವೇ ಅಲ್ವಾ. ನಮಗೆ ನಾವೇ ಕಳ್ಳ ಸುಳ್ಳ ಮಳ್ಳ ಅಂದ್ಕೊಂಡಂಗೆ ಆಗುತ್ತೆ ನಮಗೆ ನಾವೇ. ಅದಕ್ಕೆ ಫಸ್ಟು ನಮಗೆ ನಾವು ಮೋಸ ಮಾಡ್ಕೋಬಾರ್ದು. ನಾವು ಬೇರೆಯವ್ರಿಗೆ ಮೋಸ ಮಾಡೋಣ ಅಂತ ಹೋಗ್ತೀವಿ, ನಮಗೆ ನಾವು ಮೋಸ ಮಾಡ್ಕೋಬಾರ್ದು. ಹಾಗೆ ಬೇರೆಯವ್ರ ಮೇಲೆ ದ್ವೇಷ ಇರಬಾರ್ದು, ಹೊಟ್ಟೆ ಕಿಚ್ಚಿರಬಾರ್ದು. ಯಾಕಂದರೆ ಬೇರೆಯವ್ರಿಗೆ ಮೇಲೆ ನಮಗೆ ದ್ವೇಷ ಹುಟ್ಟೋದೆಲ್ಲಿ? ನಮ್ಮ ಹೃದಯದಲ್ಲಿ. ಅಸೂಯೆ ಹುಟ್ಟೋದೆಲ್ಲಿ? ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ. ಬೆಂಕಿ ಎಲ್ಲಿ ಹುಟ್ಟುತ್ತೆ ಅಲ್ಲೇ ಸುಡೋದು ಫಸ್ಟು, ಅದನ್ನೇ ಸುಟ್ಟಾಗುತ್ತೆ. ಬೆಂಕಿ ಕಡ್ಡಿನ ಗೆರ್ರಿ, ಫಸ್ಟ್ ಬೆಂಕಿ ಕಡ್ಡಿನ ಸುಟ್ಟೋಗುತ್ತೆ ಅಲ್ವಾ. ಎಲ್ಲಿ ಬೆಂಕಿ ಹುಟ್ಟುತ್ತೋ ಅದೇ ಆ ಸ್ಥಳನೇ ಸುಟ್ಟೋಗುತ್ತೆ. ನಮ್ಮಲ್ಲಿ ದ್ವೇಷ ಅಸೂಯೆ ಹುಟ್ಟಿದ್ರೆ ಫಸ್ಟ್ ಇಲ್ಲೇ ನಾವೇ ನಾಶ ಆಗ್ತೀವಿ ಅಲ್ವಾ. ಅದಕ್ಕೆ ನೀವು ಮಾಡೋ ಕೆಲಸ ಶುದ್ಧವಾಗಿರ್ಬೇಕು. ನಾನು ಆಗಲೇ ಹೇಳಿದೆ, ನೀವು ಮಾಡೋ ಕೆಲಸ ಬೇರೆಯವ್ರಿಗೆ ಹೇಳಿದ್ರೆ ಶುದ್ಧವಾಗಿರ್ಬೇಕು.
ಅದೇ ನೀವು ಯಾವುದೋ ಒಂದು ಗಲೀಜು ಕೆಲಸ ಮಾಡ್ತೀರ, ಆಗ ನಿಮ್ಮ ಶರೀರದ ಬಟ್ಟೆಗಳೆಲ್ಲ ಅದೇ ವಾಸನೆ ಇರುತ್ತೆ ನೋಡಿ. ಬೇಕಾದರೆ ನೀವು ಒಂದು ಬಸ್ಸಲ್ಲಿ ಕೂತ್ಕೊಳ್ಳಿ, ಯಾರನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಶರೀರದಲ್ಲಿ ಇರೋ ವಾಸನೆ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಅದೇ ನೀವು ಊದುಬತ್ತಿ ಸ್ಯಾಂಡಲ್ ಅಂದರೆ ಅಗರಬತ್ತಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿ, ಆ ಸೆಂಟು ಅವರಿಗೆ ವಾಸವಾಗ್ಬಿಡುತ್ತೆ. ಹೂವು ಕಟ್ತಾರಲ್ಲ, ಹೂವು ಕಟ್ಟೋದು, ಹೂವಿನ ಕೆಲಸ ಅದರಲ್ಲಿ. ಆದರೆ ಶುದ್ಧವಾಗಿರ್ಬೇಕು. ನೀವು ರೈತರ ಕೆಲಸ ಮಾಡಿ, ಆದರೆ ಶುದ್ಧವಾಗಿರ್ಬೇಕು ನಿಮ್ಮ ಕೈಗಳು, ನಿಮ್ಮ ಶರೀರ. ನೀವು ಪೂಜೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಆಫೀಸಲ್ಲಿ ಕೆಲಸ, ಓಕೆ. ನೀವು ಹೇಳ್ಕೊಳ್ಳೋಕ್ಕೂ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಬೇಕು. ಅದು ಪೇಮೆಂಟ್ ಕಡಿಮೆ ಆದರೂ ಪರವಾಗಿಲ್ಲ ನೋಡಿ. ಪೇಮೆಂಟ್ ಸಂಬಳ ಕಮ್ಮಿ ಆದರೂ ಪರವಾಗಿಲ್ಲ, ಅದರಲ್ಲಿ ಆದಾಯ ಮೇಲಿನ ಆದಾಯಕ್ಕೆ ಯೋಚನೆ ಮಾಡಬೇಡಿ. ಬೇರೆಯವರಿಗೆ ನಾವು ಹೇಳ್ಕೊಳ್ಳೋಕ್ಕೆ ಒಳ್ಳೆ ಕೆಲಸ ಮಾಡಿ. ಮತ್ತು ಸುಳ್ಳು ಹೇಳ್ಬಾರ್ದು ನೀವು. ಕೆಲವರು ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಅವಾಗವಾಗೇ ಕೆಲಸಕ್ಕೆ ಸೇರ್ಕೊಬಿಡ್ತಾರೆ. ಮದುವೆ ಮಾಡ್ಕೋಬೇಕು, ಹುಡುಗಿನ ನೋಡಬೇಕು, ಹುಡುಗಿಗೆ ಹೇಳ್ಕೊಬೇಕಲ್ಲ ಹುಡುಗಿ ಕಡೆಯವ್ರಿಗೆ ನಾನು ಹಿಂಗೆ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಹಂಗೆ ಎಷ್ಟೋ ಜನ ಸುಮ್ಮನೆ ಅವಾಗ ಕೆಲಸಕ್ಕೆ ಸೇರ್ಕೊತಾರೆ. ಅದಕ್ಕೆ ಮುಂಚೆ ಪುಂಡು ಪೋಖರಿಗಳಾಗಿರ್ತಾರೆ. ಕೆಲಸಕ್ಕೂ ಹೋಗಲ್ಲ, ಕಾರ್ಯನೂ ಮಾಡಲ್ಲ, ಅಲ್ಲಿ ಅಲ್ಕೊಂಡು ಬಿದ್ದಿರ್ತಾರೆ, ಇಲ್ಲ ಕುರಿ ಮೇಯಿಸ್ತಿರ್ತಾರೆ. ಅಂಥವರು ಮದುವೆ ಮಾಡ್ಕೊಳ್ಳೋ ಟೈಮ್ಗೆ ಹೋಗ್ಬಿಡ್ತಾರೆ, ಫ್ಯಾಕ್ಟ್ರಿ ಸೇರ್ಕೊಬಿಡ್ತಾರೆ. ಅದು ಮದುವೆ ಮಾಡ್ಕೊಳ್ಳೋವರೆಗೂ ಅಷ್ಟೇ. ಕೆಲವರು ಇನ್ನು ಕೆಲವರು ಸಾಲ ಮಾಡಿ 2 ವೀಲರ್ ತೊಗೊಬಿಡ್ತಾರೆ, ಕಾರ್ ತೊಗೊಬಿಡ್ತಾರೆ. ಏನಕ್ಕೆ? ಮದುವೆ ಮಾಡ್ಕೊಳ್ಳೋಕ್ಕೆ, ತೋರಿಸ್ಕೊಳ್ಳೋಕ್ಕೆ. ಹೆಣ್ಣನ್ನು ನೋಡೋಕ್ಕೆ ಕಾರಲ್ಲಿ ಹೋಗೋದು. ಸಾಲ ಬೇಜಾರು ಮಾಡ್ಕೊಬಿಟ್ಟಿರ್ತಾರೆ. ಅವರು ಹೆಣ್ಣು ಕೊಡೋರು ಎಂಥವ್ರು ಅಂದ್ರೆ ಸ್ವಲ್ಪ ಆಸೆ ಬುರುಕರಾಗಿದ್ದರೆ, ಆಸೆ ಬುರುಕರು ಅಂತಾರೆ, ದುರಾಸೆ ಉಳ್ಳವ್ರು ಆಗಿದ್ರೆ ಹೆಣ್ಣು ಕೊಡೋರು. ಕಾರಲ್ಲಿ ಬಂದ್ಬಿಟ್ಟ ಹುಡುಗ ನಮ್ಮ ಹುಡುಗಿನ ನೋಡೋಕ್ಕೆ ಅಂದ್ಬಿಟ್ಟು, ಆ ಹುಡುಗಿನೂ ಅಷ್ಟೇ ನನ್ನನ್ನು ನೋಡೋಕ್ಕೆ ಬಂದಿದ್ದಾರೆ ಕಾರಲ್ಲಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಇವ್ನು ಸಾಲ ಗೊತ್ತಲ್ಲ, ಯಾರು ಗೊತ್ತು. ಆಮೇಲೆ ಅವರು ಮದುವೆ ಮಾಡ್ಕೊಂಡು ಈ ಹೆಣ್ಣು ಕಡೆ ಒಡವೆನೂ ಮಾರ್ತಾರೆ, ಆ ಹುಡುಗಿಗೆ ಪೀಡಿಸ್ತಾರೆ. ಆಮೇಲೆ ಆ ಹುಡುಗಿ ಇಲ್ಲ ಡ್ರೈವರ್ಸ್ ಕೊಡಬೇಕು, ಇಲ್ಲ ಓಡೋಗಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು. ಈ ರೀತಿ ಸಾಕಷ್ಟು ಚೀಟಿಂಗ್ ಮಾಡೋದ್ರಿಂದ ಆಗುತ್ತೆ. ಅದಕ್ಕೆ ನೀವು ಕಳ್ತನ ಮಾಡಬೇಡಿ, ಯಾರಿಗೂ ಚೀಟಿಂಗ್ ಮಾಡಬೇಡಿ. ಜೀವನದಲ್ಲಿ ಖಂಡಿತ ನೀವು ನಿಧಾನಕ್ಕೆ ಇಂಪ್ರೂವ್ ಆಗ್ತೀರಾ. ಮುಂದೆ ನಿಮ್ಗೆ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ನಾನು ಹೇಳ್ತಾಯಿದ್ದೀನಿ ಒಳ್ಳೆಯದಾಗುತ್ತೆ, ಸರಿನಾ? ಎಲ್ಲರೂ ಒಳ್ಳೆಯದಾಗಲಿ. ನಿಮ್ದೇನಾದರೂ ಸಮಸ್ಯೆ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀಟಾಗಿ ಬರೀರಿ. ಆಮೇಲೆ ನನ್ನ ಪರ್ಸ್ನಲ್ ನಂಬರ್ ಬೇಕಾದ್ರೆ ನನಗೆ ಇಷ್ಟ ಕೊಡ್ತೀನಿ, ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ, ಸರಿನಾ? ನೀಟಾಗಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಸರಿನಾ? ಒಳ್ಳೆಯದಾಗಲಿ ಎಲ್ಲರಿಗೂ. ನೀವು ಗಾಬರಿ ಆಗಬೇಡಿ, ಆತಂಕ ಪಡಬೇಡಿ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಮಹಾಪಾಪ. ನಿಧಾನಕ್ಕೆ ನೀವು ಅಭಿವೃದ್ಧಿ ಹೊಂದ್ತೀರ. ನಿಮ್ಮದು ಸಾಲ ಇರಲಿ, ಸೋಲ ಇರಲಿ, ಏನೇ ಇರಲಿ, ಸಮಸ್ಯೆಗಳಿರಲಿ, ಹೆದರ್ಕೋಬೇಡಿ. ಏನಾದರೂ ನಿಮ್ಮ ಕಷ್ಟಗಳು ತುಂಬ ಕಷ್ಟಗಳಿದ್ರೆ, ಆತ್ಮಹತ್ಯೆ ಮಾಡ್ಕೋಬೇಕಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ. ನನಗೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಇದೇ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಕಾಮೆಂಟ್ ಮಾಡಿ, ಗೊತ್ತಾಯ್ತಾ? ಸಾಧ್ಯವಾದರೆ ನಿಮ್ಮ ನಂಬರು ಕೊಡಿ, ನಾನು ಕಾಲ್ ಮಾಡ್ತೀನಿ, ಸರಿನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ನಿಧಾನಕ್ಕೆ ಅಭಿವೃದ್ಧಿ ಆಗ್ತೀರಾ. ಒಳ್ಳೆ ಆರೋಗ್ಯ ಇರಲಿ ನಿಮಗೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಓಕೆ. ಆಮೇಲೆ ನೀವು ಇದುವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಓಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.